ಇಲ್ಲ ಚುಕ್ಕಿ, ಅವರು ನನ್ನ ಮೇಲಿರೋ ಕೋಪಕ್ಕೆ ಹೀಗೆಲ್ಲ ಮಾಡಿದ್ದು. ಫಸ್ಟ್ ಬಂದಾಗ ಖುಷಿಯಾಗೇ ಇದ್ರು, ಆಮೇಲೆ ನನ್ನ ಮುಖ ನೋಡ್ತಿದ್ದ ಹಾಗೆ ಸಿಡುಕೊಂಡು ವಾಪಸ್ ಹೊಟ್ಟೋದ್ರು. ಅಕ್ಕ, ಅದು ಎಕ್ಸ್ಪೆಕ್ಟೆಡ್ ತಾನೆ ಅಲ್ವೇ? ಆ್ಯಡ್ ಶೂಟಲ್ಲಿ ಆ್ಯಕ್ಟ್ ಮಾಡಿ ಹೋದವರು ನಾನೆಲ್ಲಿ ದೊಡ್ಡ ಸ್ಟಾರ್ ಆಗ್ತೀನಿ ಅನ್ನೋ ಹೊಟ್ಟೆ ಕಿಚ್ಚಲ್ಲಿ ವಾಪಸ್ ಬಂದು ಇದನ್ನೆಲ್ಲ ಉಪಯೋಗಿಸ್ಬೇಡಿ ಹಾಗೆ ಹೀಗೆ ಅಂತ ಹೇಳಿ ಹೊಟ್ಟೋದ್ರು. ಅವ್ರು ಹಾಗೆ ಹೇಳೋಗಿದ್ದಾರೆ ಅಂದಮೇಲೆ ಅದರಿಂದ ಬೇರೆ ಉದ್ದೇಶನೂ ಇರಬಹುದಲ್ವಾ? ಇನ್ಯಾವ ಉದ್ದೇಶನೂ ಇರೋಲ್ಲ ಚುಕ್ಕಿ. ನಾಳೆ ದಿನ ನಾನು ದೊಡ್ಡ ಸ್ಟಾರ್ ಆಗಿ ಎಲ್ಲ ಅವ್ರಿಗಿಂತ ಎತ್ತರಕ್ಕೆ ಬೆಳಿತೀನಿ ಅನ್ನೋ ಭಯ. ಅಕ್ಕ, ನೀನ್ ಸ್ಟಾರ್ ಆದ್ರೆ ಅವ್ರು ಯಾಕೆ ಭಯ ಪಡಬೇಕು? ಯಾಕಂದ್ರೆ ಯಾಕೋ ಗೊತ್ತಿಲ್ಲ ಚುಕ್ಕಿ, ಆದರೆ ಆ ಯಪ್ಪಂಗೆ ನಾನು ಸ್ಟಾರ್ ಆಗೋದು ಇಷ್ಟನೇ ಇಲ್ಲ. ಹೊಟ್ಟೆ ಉರಿ ಚುಕ್ಕಿ, ಹೊಟ್ಟೆ ಉರಿ. ಆ ಯಪ್ಪಂಗೆ ನನ್ನ ಮುಖ ಕಂಡ್ರೆ ಆಗಲ್ಲ, ಆದರೆ ನಾನು ಸುಮ್ಮನಿರಲ್ಲ. ನಾನು ಬೆಳೀತಿರೋದನ್ನ ನೋಡಿ ಉರ್ಕೊಳ್ಳೋ ಹೊಟ್ಟೆಗೆ ಬೆಂಕಿ ಇಟ್ಟು ಅದೇ ಬೆಂಕಿಯಲ್ಲಿ ಬಿಸಿ ಕಾಯಿಸ್ಕೊತೀನಿ, ನೋಡ್ತಿರೋ. ಅಂದರೆ ಏನು ಮಾಡ್ತೀಯ ಅಕ್ಕ? ಮಾತಿಗೂ ಮುಖ ತೋರಿಸ್ಬೇಡ ಅಂತ ಹೇಳ್ತಿರ್ತಾರಲ್ವಾ, ಇನ್ಮೇಲೆ ನಾನು ಅವ್ರ ಮುಂದೆ ಹೋಗಿ ನಿಲ್ಬೇಕಾಗಿಲ್ಲ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲೆಲ್ಲೂ ನಾನೇ. ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಅಯ್ಯೋ, ಮಲ್ಕೊಳ್ಳೋದಿದ್ದಿದ್ದೆ, ಫಸ್ಟ್ ನಾನು ಹೇಳೋದನ್ನ ಕೇಳು. ಸರಿ, ಹೇಳು. ನಾನೇನಾದರೂ ಸೆಲೆಬ್ರಿಟಿ ಆದರೆ ಎಲ್ಲ ಕಡೆ ನಾನೇ ಇರ್ತೀನಿ. ಟಿವಿಯಲ್ಲೂ ನಾನೇ, ನ್ಯೂಸ್ ಪೇಪರಲ್ಲೂ ನಾನೇ, ಸೋಷಿಯಲ್ ಮೀಡಿಯಾದಲ್ಲೂ ನಾನೇ, ಕಟ್ಔಟಲ್ಲೂ ನಾನೇ, ಬ್ಯಾನರಲ್ಲೂ ನಾನೇ. ಆಮೇಲೂ ಅಂಕಲ್ನ ನೋಡಬಾರ್ದು ಅಂತ ಅಂದ್ಕೊಂಡ್ರೆ ಆ ಅಂಕಲ್ಲು ಕಣ್ಣು ಮುಚ್ಕೊಂಡೇ ಓಡಾಡಬೇಕು. ಹಾಗಾಗತ್ತೆ, ನೋಡ್ತಾ ಇರು. ಆಗಲಿ ಅದೇನೇನಾಗುತ್ತೋ ನಾನು ನೋಡ್ತೀನಿ. ನೀನು ಇವಾಗ ಹೋಗಿ ಮಲ್ಕೋ. ಅಂದ್ಕೊಂಡಿರೋದೆಲ್ಲ ಕನ್ಸಲ್ಲಿ ಬಂದರೂ ಬರಬಹುದು. ಅಯ್ಯೋ, ಕನ್ಸು ಕಾಣೋದೆಲ್ಲ ಮುಗೀತು ಚುಕ್ಕಿ. ಇನ್ಮೇಲೆ ಏನಿದ್ರು ಕಂಡಿರೋ ಕನ್ಸನ್ನ ನನ್ಸು ಮಾಡಿದಷ್ಟೇ ಬಾಕಿ. ಬರೀ ಆ್ಯಡ್ ಶೂಟ್ ಅಲ್ಲ, ನಿಮ್ಮ ಅಕ್ಕ ದೊಡ್ಡ ಡ್ಯಾನ್ಸರ್ ಆಗ್ತಾಳೆ ಗೊತ್ತಾ? ಇನ್ಮೇಲೆ ಏನಿದ್ರು ದೊಡ್ಡ ಶೋಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು ಸಿನಿಮಾ, ಸೀರಿಯಲ್ಲು, ಆ್ಯಡ್ ಶೂಟ್ ಎಲ್ಲ ಮಾಡ್ತಾಳೆ. ಹೆಂಗೆ? ಡ್ಯಾನ್ಸರಾ? ಅಗ್ರಿಮೆಂಟು ಮಾಡ್ಕೋತಿದ್ದೀನಿ. ಈ ಈವೆಂಟು ಫಿಕ್ಸ್ ಆಗಿದೆ. ಈ ಯಾವುದೋ ಅರ್ಶಿನ ಶಾಸ್ತ್ರ ಮದುವೆ ಈವೆಂಟ್ ಅಂತೆ. ಈ ಶೋಗಳೆಲ್ಲ ಆದಮೇಲೆ ನನ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ನಾನು ಎಲ್ಲೋ ಹೋಗ್ಬಿಡ್ತೀನಿ, ನೋಡ್ತಾ ಇರು. ಅರ್ಶಿನ ಶಾಸ್ತ್ರಕ್ಕೆ ನಮ್ಮ ಕುಟುಂಬದವರು ಮತ್ತು ನಮ್ಮ ಫ್ಯಾಮಿಲಿಗೆ ಆತ್ಮೀಯರಾದವ್ರನ್ನ ಮಾತ್ರ ಕರಿತಿದ್ದೀವಿ. ಹಾಗಾದರೆ ನಮ್ಮ ಸ್ಟಾಫ್ ಬೇಡ ಅಂತೀರಾ ಮೇಡಮ್? ವಿಶ್ವರೂಪ್ ಅವರೇ, ನಮ್ಮ ಮನೇಲಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಲ್ಲ, ಆಗ ಎಜೆ ಕಡೆಯಿಂದ ತಮ್ಮ ಆತ್ಮೀಯರಿಗೆ ಖುದ್ದಾಗಿ ಸ್ವೀಟ್ಸ್ ಹೋಗುತ್ತಲ್ಲ, ಆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸು ಮತ್ತು ನಮ್ಮ ಸ್ಟಾಫ್ಸ್ಗೆ ಎಜೆ ಹೆಸರಲ್ಲೇ ಸ್ವೀಟ್ ಹೋಗುತ್ತೆ ಮೇಡಮ್. ವೆರಿ ಗುಡ್. ವರ್ಷಕ್ಕೊಂದ್ಸರ್ತಿ ನಮ್ಮ ಮನೇಲಿ ಮೂನ್ಲೈಟ್ ಡಿನ್ನರ್ ಅರೇಂಜ್ ಮಾಡ್ತೀವಲ್ಲ, ಆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಮನೆಯವರು ಹಾಗೂ ನಮ್ಮ ಸ್ಟಾಫ್ಸ್ ಮೇಡಮ್. ವೆರಿ ಗುಡ್. ಈಗ ಹೇಳಿ, ಅರ್ಶಿನ ಶಾಸ್ತ್ರಕ್ಕೆ ಸ್ಟಾಫ್ನ ಇನ್ವೈಟ್ ಮಾಡಬೇಕಾ? ಸಾರಿ ಮೇಡಮ್, ಅರ್ಥ ಆಯಿತು. ಎಲ್ಲರನ್ನ ಇನ್ವೈಟ್ ಮಾಡ್ತೀನಿ. ಸರಿಯಾಗಿ ಹೇಳಿದೆ ದುರ್ಗಾ. ವಿಶ್ವರೂಪ, ನಿಮ್ಮ ಬಾಸ್ ನಿಮ್ಮನ್ನೆಲ್ಲ ಯಾವತ್ತಾದರೂ ಹೊರಗಿನವ್ರ ಥರ ನೋಡಿದಾರಾ? ಇಲ್ಲ ತಾನೆ? ಅಂದಮೇಲೆ ನೀವೆಲ್ಲ ನಮ್ಮ ಮನೆಯವ್ರ ಥರ ತಾನೆ? ಹಾಗೆ ಎಲ್ಲರನ್ನೂ ನೀನು ಮದುವೆ ಕರಿ. ಎಲ್ಲರೂ ನಿಮ್ಮ ಬಾಸ್ ಮದುವೆಯಲ್ಲಿ ನಡೆಯೋ ಎಲ್ಲ ಶಾಸ್ತ್ರನೂ ನೋಡಲಿ. ಸರಿ ಅಜ್ಜಿ. ದುರ್ಗಾ, ನಮ್ಮ ರಾಮ್ ತುಂಬ ಪರ್ಫೆಕ್ಟ್. ಅವನಿಗೆ ಸಮನಾಗಿ ಈ ಮನೇನ ಪರ್ಫೆಕ್ಟಾಗಿ ಯಾರಾದರೂ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದು ನೀನೇ. ನಿಮ್ಮ ಮಾವನ ಮದುವೆ ಗಡಿಬಿಡಿಲಿ ಬೇರೆಯವ್ರನ್ನೆಲ್ಲ ವಿಚಾರಿಸ್ಕೊಂಡು ಕಿಶೋರನ್ನೇ ಮರ್ತ್ಬಿಟ್ಟಿ. ಆಮೇಲೆ ಯಾಕೆ ದುರ್ಗಾ ಸುಮ್ಮನಾದೆ? ಯಾಕೆ? ಕಿಶೋರ್ ಬರ್ತಾ ಇಲ್ವಾ? ಗೊತ್ತಿಲ್ಲ ಅಜ್ಜಿ. ಗೊತ್ತಿಲ್ಲ ಅಂದರೆ ಏನರ್ಥ? ಹೋಗಲಿ, ನೀನು ಅವನಿಗೆ ಈ ಮದುವೆ ವಿಚಾರ ಹೇಳಿದೀಯಾ ತಾನೆ? ಹೇಳಿದ್ದೀನಿ ಅಜ್ಜಿ, ಆದರೆ ನಾನು ಈ ಮದುವೆ ಬಗ್ಗೆ ಹೇಳ್ಬೋದಷ್ಟೇ ಹೊರತು ಮದುವೆಗೆ ಬನ್ನಿ ಅಂತ ನಾನು ಹೇಗೆ ಕರೀಲಿ? ಕಿಶೋರ್ ಏಜೆ ಹಾಕಿದ್ದು ಒಂದು ಸಣ್ಣ ಗೆರೆನೇ ದಾಟಲ್ಲ. ಅಂಥದ್ರಲ್ಲಿ 3-4 ದಿನ ಕೆಲಸ ಬಿಟ್ಟು ಬನ್ನಿ ಅಂತ ನಾನು ಹೇಗೆ ಕರೀಲಿ? ಅವ್ರು ಬರಬೇಕು ಅಂದರೆ ಏಜೆನೇ ಹೇಳಬೇಕು. ಅಲ್ಲ, ಮದುವೆಗೆ ಬಂಧು ಬಳಗನೆಲ್ಲ ಕರೆದ ಮೇಲೆ ಮನೆ ಹಿರಿ ಮಗನೇ ಇಲ್ದಿದ್ರೆ ಏನು ಚೆನ್ನಾಗಿರುತ್ತೆ? ರಾಮ್, ಹೇಳುವ. ಏನು ರಾಮ್ ಇದು? ನೀನು ಕಿಶೋರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಲಿಲ್ವಾ? ಅಲ್ಲ, ಮದುವೆಗೆ ಹೊರಗಿನವರೆಲ್ಲ ಬರ್ತಾರೆ. ಅವ್ರು ಬಂದಾಗ ಮನೆ ಹಿರಿ ಮಗನೇ ಇಲ್ಲಿಲ್ದೆ ಹೋದರೆ ಬಂದವರೆಲ್ಲ ಏನು ಅನ್ಕೋತಾರೆ? ಒಂದ್ಸಲ ಯೋಚನೆ ಮಾಡಿದೀಯಾ? ಹಾಗಲ್ಲಮ್ಮ, ಇಲ್ಲಿ ಇನ್ನೂ ಆಗಬೇಕಾಗಿರೋ ಕೆಲಸಗಳು ಸಾಕಷ್ಟಿದೆ. ಹೀಗಿದ್ದಾಗ ಅವನು ಇಲ್ಲಿಗೆ ಬಂದರೆ ಅಲ್ಲಿ ಕೆಲಸ ನೋಡೋರು ಯಾರು ಹೇಳು? ರಾಮ್, ಮದುವೆಗೆ ಬರೋ ಎಷ್ಟೋ ಜನರಲ್ಲಿ ಗಂಡ ಹೆಂಡತಿ ಜೋಡಿಯಾಗಿ ಬರ್ತಾರೆ, ಹಾರೈಸಿ ಹೋಗ್ತಾರೆ. ಅಂಥದ್ರಲ್ಲಿ ದುರ್ಗಾ ಎಲ್ಲ ಜವಾಬ್ದಾರಿನೂ ಒಬ್ಬಳೇ ಹೊತ್ಕೊಂಡು ಓಡಾಡೋದು ಎಷ್ಟು ಸರಿ?
ಅಲ್ಲ ರಾಮ್, ನಿನ್ನ ಮದುವೆಲಿ ಲಕ್ಷ್ಮೀ ಸರು ತಮ್ಮ ಗಂಡಂದ್ರ ಕೈ ಹಿಡ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ತಿದ್ರೆ ದುರ್ಗಾ ಹೇಗೆ ಅನಿಸ್ಬೋದು ಒಂದ್ಸತಿ ಯೋಚನೆ ಮಾಡು. ಸರಿಮಾ, ಈ ಮದುವೆನ ನಿಮ್ಗಳು ಇಷ್ಟದ ಪ್ರಕಾರ ನಡೀತಾ ಇರುವಾಗ ಇದಕ್ಕೆ ಯಾಕೆ ಬೇಡ ಅಂತ ಹೇಳಿ ನಾನು ನಾಳೆನೇ ಕಿಶೋರ್ಗೆ ಫೋನ್ ಮಾಡ್ತೀನಿ. ಬರಲಾ? ಸರಿಪ್ಪ. ಅಪ್ಪ ಅಮ್ಮ ಚುಕ್ಕಿ. ಯಾಕಕ್ಕ ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಕೂಗಾಡೋದ? ಕುಣ್ದಾಡ್ಬೇಕನ್ಸ್ತಿದೆ. ರಿಂಗ್ ಮಾಡು. ಯಾಕೆ? ರಿಂಗ್ ಮಾಡು ನನ್ನ ಫೋನ್ಗೆ. ಏನಮ್ಮ ಮಗಳೇ, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಅಪ್ಪ ಇಲ್ಲಿ ನೋಡು, ನನ್ನ ಖುಷಿಗೆ ಇದೇ ಕಾರಣ. ಏನಕ್ಕ ಅದು? ಅಗ್ರಿಮೆಂಟ್ ಪೇಪರ್ ಚುಕ್ಕಿ. 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಏನಮ್ಮ ಖುಷಿಯಾಗಿರ್ತೀನಿ ಅಂತ 3 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ಯಾ? ಅಯ್ಯೋ ಅಪ್ಪ, ಇದು ಒಂದು ಡಾನ್ಸ್ ಟ್ರೂಪ್ ಜೊತೆ 3 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಅವ್ರ ಜೊತೆ ನಾನು 3 ವರ್ಷ ಕೆಲಸ ಮಾಡಿದ್ರೆ ನಿನ್ನ ಮಗಳು ಎಷ್ಟು ಎತ್ತರಕ್ಕೆ ಬೆಳಿತಾಳೆ ಗೊತ್ತಾ? ಇದೊಂಥರ ಖುಷಿ ಅಗ್ರಿಮೆಂಟೇ. ವಾವಕ್ಕ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಹೇಳದ್ನ ಅಭ್ಯಾಸ ಮಾಡ್ಕೊ. ಇನ್ಮೇಲೆ ಹೇಳ್ತಾನೆ ಇರಬೇಕು. ಅಪ್ಪ ನೋಡ್ತಿರೋ ಈ ನಿನ್ನ ಮಗಳು ಹೇಗೆ ಫೇಮಸ್ ಆಗ್ತಾಳೆ ಅಂತ. ಇಡೀ ಊರಿಗೂರೇ ನನ್ನ ಬಗ್ಗೆ ಮಾತಾಡ್ತಿರ್ಬೇಕು. ಹೌದು ಹೌದು, ಈಗಾಗಲೇ ನಿನ್ನ ಬಗ್ಗೆ ಇಡೀ ಊರೇ ಮಾತಾಡ್ತಿದೆ. ನೀನು ಮಾಡಿರೋ ಕೆಲಸಕ್ಕೆ ಬೀದಿನಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಆಚೆ ಹೋದರೆ 4 ಜನ ಕೊಂಕು ಮಾತಾಡಿ ಕೊಲ್ತಾರೆ ಅಂತ ಭಯದಿಂದ ಮನೆಯಲ್ಲೇ ಇದ್ದೀವಿ. ಮದುವೆ ಕ್ಯಾನ್ಸಲ್ ಆಗಿ ಇನ್ನೂ 2 ದಿವಸ ಆಗಿಲ್ಲ, ಆಗಲೇ ಇನ್ಯಾವುದೇ ಉಚ್ಚಾಟ ಶುರು ಮಾಡ್ಕೊಂಡಿದ್ಯಾ ನೀನು? ಯಾಕೆ? ನಾವು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟನೇ ಇಲ್ವಾ? ನೋಡು, ನೀನು ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಇರೋ. ಅಮ್ಮ, ಇದುವರೆಗೂ ನಾನು ಮಾಡಿರೋದು ಎಡವಟ್ಗಳೇ ಇರ್ಬೋದು, ಅದಕ್ಕೆ ಜನ ನನ್ನ ಬಗ್ಗೆ ಮಾತಾಡ್ತಾನೂ ಇರ್ಬೋದು. ಆದರೆ ಇನ್ನು ಮುಂದೆ ನಾನು ಮಾಡೋದೆಲ್ಲ ಬರೀ ಗೆಲ್ಲೋ ಕೆಲ್ಸಗಳು ಮಾತ್ರ. ಇವಾಗ ಹೀಯಾಳಿಸ್ತಿರೋ ಜನಗಳು ಮುಂದೆ ನಾನು ಹೊಗಳ್ತಾರೆ. ಪ್ಲೀಸ್ ನಾನು ನಂಬು. ಹೌದಮ್ಮ, ಜನನೇ ಹಾಗಲ್ವಾ? ಬಿದ್ದಾಗ ಆಡ್ಕೋತಾರೆ, ಗೆದ್ದಾಗ ಹೊಗ್ಲಿ ಕೊಂಡಾಡ್ತಾರೆ. ನಿಜ ಚುಕ್ಕಿ, ಮಾತಾಡೋ ಜನಗಳ ಬಾಯಿ ಮುಚ್ಚಿಸ್ಬೇಕು ಅಂದರೆ ನಮ್ಮ ಗೆಲುವೊಂದೇ ಅದಕ್ಕೆ ದಾರಿಯಾಗಿರುತ್ತೆ. ಮಗಳೇ, ನೀನು ನಿನ್ನ ಜೀವನದಲ್ಲಿ ಗೆಲ್ಲಮ್ಮ. ನಿನ್ನ ಗೆಲುವು ಎಲ್ರಿಗೂ ಉತ್ತರ ಆಗಬೇಕು. ನಿಮಗೆಲ್ಲ ಏನ್ರಿ ಆಗಿದೆ? ಹಾಂ, ಅಲ್ಲ ಜೀವನದಲ್ಲಿ ಇವಳು ಯಾವಾಗ ತಾನೇ ಗೆದ್ದಿದ್ದಾಳೆ? ಇವಳು ಕೈಯಿಂದ ಏನೂ ಆಗಲ್ಲ ಅಂತ ಗೊತ್ತಿದ್ದು ನೀವುಗಳೆಲ್ಲ ಸೇರಿ ಇಂತ ಮಾತಾಡ್ತಿದ್ದೀರಲ್ಲ. ಏನೂ ಆಗಲ್ಲ ಅಂತಿದ್ರೆ ಅಗ್ರಿಮೆಂಟ್ ಆಗ್ತಿತ್ತ ಅಮ್ಮ? ನಾಳೆ ದಿನ ಈವೆಂಟ್ಗಳು ಫಂಕ್ಷನ್ಗಳು ಇರುತ್ತೆ, ಅಲ್ಲಿ ನಾನು ತೋರಿಸ್ತೀನಿ ನನ್ನ ಕೈಲಿ ಏನಾಗುತ್ತೆ ಅಂತ.